ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ತಿಪ್ಟೂರಲ್ಲಿ ವಾಲಿಬಾಲ್ ಫೈನಲ್ಸ್ ನಡೀತಿದೆ, KAT ವರ್ಸಸ್ ಹಾಸನ್. ಸೊ ಮಲ್ನಾಡ್ ಕಾಲೇಜ್ದು ಅದನ್ನು ನೋಡೋಣ ಅಂತ ಹೊರಟಿ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಮದನವ್ರ ಮನೆಗೆ ಹೋಗಬೇಕು. ಅಲ್ಲೋಗಿ ಅವನ್ನ ಕರ್ಕೊಂಡು ಫೈನಲ್ ಮ್ಯಾಚ್ ಹತ್ರ ಹೋಗಬೇಕು. ಬನ್ನಿ ಹೋಗೋಣ. ಈಗ ಮದನವ್ರ ಮನೆ ಹತ್ರ ಬಂದಿದ್ದೀನಿ, ಅವ್ರ ಅಂಗಡಿ ಹತ್ರ. ಇನ್ನೂ ಬಂದಿಲ್ಲ ಅವನು. 9:30 ಅಂತ ಬಾರೋ ಅಂತ ಫೋನ್ ಮಾಡಿಸಿದ್ರೆ ನನ್ನೇ ಅವ್ರ ಮನೆ ಕರೆಸ್ಕೊಂತಾರೆ. ಲೋ ಮದನ್, ತಿಂಡಿ ಥೂ ನೀನ. ಮದನ್ ಅವ್ರ ಮನೆಯಿಂದ ಇವಾಗ ಹೊರಟ್ವಿ. ಆಯ್ ಮಾಡು ಮದನ. MC ಕ್ಯಾಪ್ಟನ್ ದಯಮಾಡಿ ಎಫ್ ಟೇಬಲ್ ಹತ್ರ ಬನ್ನಿ. ಅವ್ರಿಗೆ ಬೇಕಿದೆ ಇದು. ಟೈ ಬ್ರೇಕರ್ ಮ್ಯಾಚ್. ಯಾರು ಗೆಲ್ತಾರೆ? ಯಾರು ಗೆಲ್ತಾರೆ ಹೇಳೋ? ₹1,000. 2 points to win Hasan. Oh, last point to game Hasan. ₹1,000 करता हूँ guys देंगे. ಬಾಲಾಜಿ ಅವ್ರು ಇದ್ದಾರೆ ಇಲ್ಲಿ. ಮುಗಿಸ್ಕೊಂಡು ಬೇಕ್ರಿಗೆ ಬಂದಿದ್ದೀವಿ ಗಾಯ್ಸ್. ಎಗ್ ಪಫ್ ಹೇಳ್ತಿದ್ದಾನೆ. ಇನ್ರಿ ತಿನ್ನಲ್ಲ. ಮದನ್ಗೆ ಟ್ಯಾಕ್ಸ್. ಪ್ರೈಸ್ ಅನೌನ್ಸ್ ಮಾಡ್ತಿದ್ರೆ ಕುತ್ಕೊಂಡು ಐಸ್ಕ್ರೀಮ್ ತಿಂತಾರೆ. ಇದು ನಂಗೆ ಎತ್ಕೊಂಡು ಹೋಗ್ತಾ ಇದೀವಿ ನಾವು. ಈಗಿನ್ನು ಜಸ್ಟ್ ಮನೆಗೆ ಬಂದಿದ್ದೀನಿ ಟೂರ್ನಿ ಮುಗಿಸ್ಕೊಂಡು. ಇವಾಗ ನಮ್ಮ ಲಾವಣ್ಯರ ಭಾವ, ನಮ್ಮ ಲಡ್ಡೂರ್ಗೆ ಮಾವ ಆಗಬೇಕು, ಅವ್ರು ಬಂದಿದ್ದಾರಂತೆ. ಅವ್ರನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ನಾಳೆ ಇಂಟರ್ನಲ್ಸ್ ಇದೆ, ಒಂಚೂರು ಓದಿಲ್ಲ. ಏನು ಮಾಡ್ತೀನೋ ಗೊತ್ತಿಲ್ಲ. ಸುಮ್ಮನಿದ್ದು ಇವಳು ಇವಾಗ ಹೊರಟಾಳೆ ನೋಡಿ ಗೈಸ್ ಪಾರ್ಲರ್ಗೆ. ಯಾಕೆ ಹೇಳಿ?
ಬರ್ಡೇ ಗರ್ಲ್ ಆಗ್ತಾಳೆ ನಾಳೆ ಇಂಟರ್ನಲ್ಸ್ ಇದೆ. ಇವಾಗ 2 o'clock ಆಯಿತು. ಅಲ್ಲೂ 3:30. ನಾನು ಯಾವತ್ತಿನ ಕಾಲಕ್ಕೆ ಓದ್ತೀನಿ ನನಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ಟೆ ಹೊಡ್ಕಕ್ಕೆ ನೈಟ್ ಆಗುತ್ತೆ, ಅದು ನಿಜ. ಗೈಸ್, ಇವತ್ತು ನಾನು ತೋರಿಸ್ತೀನಿ ಕಾಂಚು ಹೆಂಗ್ ಬಟ್ಟೆ ಹುಡುಕ್ತಾಳೆ ಅಂತ. ಸೀರಿಯಸ್ಲಿ ಎಷ್ಟು ಅಂಗಡಿ ಹುಡುಕ್ಸ್ತಾಳೆ ಎಲ್ಲ ಪ್ರತಿಯೊಂದು ನಾನು ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ, ನೋಡ್ರಿ ಗೊತ್ತಾಗುತ್ತೆ. ಎಷ್ಟು ಗೊತ್ತಾ, ನಾನು ಯಾವುದೋ ಒಂದು ಸಿಕ್ತು ಬಿಡು ಅಂತ ಒಪ್ಕೊಂತೀನಿ, ಬಟ್ ಎಕ್ಸ್ಕ್ಯೂಸ್ ಮೀ, ನೀವ ಕೆಲಸ ಮಾಡೋದು ನಾವಲ್ಲ. ನಮ್ಗೆ ಗೊತ್ತಾಗುತ್ತೆ ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಆಗಬೇಕು. ಕನೆಕ್ಷನ್ ಆಗಿದ್ದೇ ನನ್ನ ಡ್ರೆಸ್ಸು ಅನ್ನಿಸ್ಬೇಕು, ಅವಾಗ ತಗೋಬೇಕು. ಅದು ಬಿಟ್ಟು ಇನ್ನು ಎಂಥ ಚೆನ್ನಾಗಿರೋ ಡ್ರೆಸ್ ಆದರೂ ಇಷ್ಟ ಆಗಲ್ಲ. ಆ ಥರ ನಾವು ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ನನಗೆ. ಬಾಯ್ ಬಾಯ್. ಅವ್ನು ಕಾಣಿಸೋದೇ ಇಲ್ಲ. ಇವತ್ತು ಬಂದಿರೋದು ಗ್ರೀನ್ ನೇಚರ್ಗೆ. ನೋಡಿ ಗಾಯ್ಸ್, ಪಿಜ್ಜಾನ್ ಹೊಸ್ದಾಗಿ ಓಪನ್ ಆಗಿದೆ. ಇಲ್ಲೊಂದು ಬೇಕ್ರಿ ಇತ್ತು, ಇವಾಗ ಇದು ಹೊಸ್ದಾಗಿ ಓಪನ್ ಆಗಿದೆ. ಗೊತ್ತಿಲ್ಲ, ನಾವು ಯಾವತ್ತೂ ವಿಸಿಟ್ ಮಾಡಿಲ್ಲ. ನೋಡು, ತಗೊಂತೀಯಾ? ಕಾಂಚು ಬರ್ಡೇಗೊಂದು ಎಂಥ ದೋಸೆ ಹುಯ್ಯೋ ತವ ಕೊಡಿಸ್ಬಿಡೋಣ ಫ್ರೆಂಡ್ಸ್, ಸಖತ್ತಾಗಿರುತ್ತೆ ಅಲ್ವೇನ? ಕಾಂಚು ಇವಾಗ ಲಿಫ್ಟ್ ಆಫ್ ಆಗಿಬಿಟ್ರೆ ನೀನು ಸಾಯಿಸ್ತೀನಿ ಅಷ್ಟೇ. ನಾವಿಬ್ರು ಸಿಗಾಕೊಂಡ್ಬಿಟ್ರೆ, ಅಲ್ಲಿ ಹಿಂದೆಯಿಂದ ಕೈ ಬಂದು ನಿನ್ನ ಎಳ್ಕೊಂಡು ಹೋಗ್ಬಿಟ್ರೆ ಹೋಗ್ಲಿ ತಗ, ಒಳ್ಳೆ ನಾಳೆ ಬರ್ಡೇ ಕಣೆ, ಸೇವೆ ಕತ್ತಾಳೆ ಅಂಕಲ್ಲಿ. ನಾವು ಯಾವಾಗಲೂ ಇಲ್ಲೇ ಬರೋದು, ಗ್ರೀನ್ ನೇಚರ್ ಅಂತ. ಬಂದು ನೀವು ಒಂದ್ಸಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿ ಸರ್ವಿಸ್ ಮಾಡ್ಕೊಡ್ತಾರೆ ಆಂಟಿ. ಅಷ್ಟೇ, ಬಾಯ್ ಬಾಯ್. ಈಗ ಬಟ್ಟೆ ಹೋಗೋಣ ಬನ್ನಿ ಫ್ರೆಂಡ್ಸ್. ನಾನು ವ್ಲಾಗ್ಸಲ್ಲಿ ವೀಡಿಯೋಸಲ್ಲಿ ನನಗಿಂತ ಜಾಸ್ತಿ ಕಾಂಚುನೇ ಇರ್ತಾಳೆ. ನಾನು ವ್ಲಾಗ್ಸ್ ಹೇಗಾಗಿರುತ್ತೆ ಅಂದರೆ ನಾನು ಕ್ಯಾಮ್ರಾಮನ್ ಆಗಿರ್ತೀನಿ, ಅವಳು ಆ್ಯಕ್ಟ್ ಮಾಡ್ತಾಳ, ಅವಳು ಹೇಳ್ತಿರ್ತಾಳೆ. ವಾಯ್ಸು ನಂದೇ ಇರುತ್ತೆ, ಕ್ಯಾಮ್ರಾನು ನಾನೇ ಮಾಡ್ತಾ ಇರ್ತೀನಿ, ಬಟ್ ಅದ್ರಲ್ಲಿ ಬರೋದು ಮಾತ್ರ ಇವಳು ಬಂದಿರ್ತಾಳೆ. ವ್ಲಾಗ್ ಮಾಡ್ದಲ್ಲೇ ಕ್ಯಾಮ್ರಾಮನ್ ಬೇರೆ ಇಟ್ಕೊಂಡು ವ್ಲಾಗ್ ಮಾಡ್ತಾರೆ. 2 months ಆದಮೇಲೆ ಬಂದಿದ್ದೀವಿ ಗೈಸ್ ಗೋಲ್ಗಪ್ಪ ತಿನ್ನಕ್ಕೆ. ಅವಾಗಂತೂ ಡೈಲಿ ತಿನ್ನಿವು. ನಿಮಿಷಕ್ಕೆ 2 ಅಂಗಡಿ ಮುಗಿಸೋಳೆ. ನನ್ನ ತಲೆನೋವು ಸ್ಟಾರ್ಟ್ ಆಗ್ತೈತೆ. ಮೇಲೊಂದು ಐತಾಡಲ್ಲಿ ಕೊನೆಗೂ 4 ಅಂಗಡಿ ಹುಡ್ಕೋಳೆ. ಅವಳಿಗೆ ಇಷ್ಟ ಆಗಿ ಡ್ರೆಸ್ ಸಿಕ್ಕಿಲ್ಲ. ಅಂಗಡಿಗಳು ಯಾವುದೂ ವೀಡಿಯೋ ಮಾಡ್ಕೊಂಡಿಲ್ಲ, ಸುಮ್ಮನೆ ಇವಳು ಎಲ್ಲ ಬೇಡ ಬೇಡ ಅನ್ನೋದಕ್ಕೆ ವೀಡಿಯೋ ಮಾಡಿಬಿಟ್ರೆ ಇನ್ನೇನಿಲ್ಲ, ಅವ್ರ ಮನೆಗೆ ಹೋಗ್ಕೊಂಡ್ಬಿಡ್ತಾರೆ. ಅದಕ್ಕೆ ಇವಾಗ ಜೋಳ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಚೆನ್ನಾಗಿರ್ಲಿಲ್ಲ ಕಣಕ, ಯೋಚನೆ ಮಾಡಿ ಇವಾಗ ಓದಕ್ಕೆ ಕುತ್ಕೊಳ್ಳೋಣ ಅಂತ ಜಸ್ಟ್ ವಿಡಿಯೋ ಎಂಡ್ ಮಾಡಕ್ಕೆ 3 ಸರಿ ಟೇಕ್ ತಗೊಂಡು ವಿಡಿಯೋ ಎಂಡ್ ಮಾಡ್ತಿದ್ದೆ. ಇವಾಗ ಹೇಳ್ತಾಳೆ ಟ್ರೆಂಡ್ಸ್ಗೆ ಹೋಗಿ ಬರೋಣ ಬಾ ಅಂತ. ನಾನು ಓದಲ್ಲ ಗೈಸ್ ಇವತ್ತ. ನಾಳೆ ಏನಾದರೂ ನನಗೆ ಕಮ್ಮಿ ಮಾರ್ಕ್ಸ್ ಬಂದು ಟೀಚರ್ಸ್ ಬೈದ್ರೆ ಇವಮ್ಮನೇ ಸಾಕ್ಷಿ, ಇವಮ್ಮನೇ ಎಲ್ಲದಕ್ಕೂ ಕಾರಣ, ಮತ್ತು ಈ ಕಾಂಚನ ಎಲ್ಲದಕ್ಕೂ ಕಾರಣ. ಲಡ್ಡುನು ಇಲ್ಲಿ ಕೈ ತೋರಿಸೋ, ಕೈ ತೋರಿಸಿ. ಇಲ್ಲ ನಮ್ಮ ಲಡ್ಡು ಇದ್ದಾನ ಇಲ್ವಾ ಕಮೆಂಟ್ ಮಾಡಿ. ಮನೆಗೆ ಹೋಗಿದ್ದವಳನ್ನ ಮತ್ತೆ ವಾಪಸ್ ಫ್ರೆಂಡ್ಸಿಗೆ ಹೇಳ್ಕೊಂಬಂದವಳೆ. ನಿಜ ಸೀರಿಯಸ್ಲಿ ಹೇಳ್ತೀನಿ ನೋಡ್ರಿ, ಇಲ್ಲೂ ಏನು ತಗೊಳ್ಳಲ್ಲ ಇವಳು. ಇವು ಫ್ರಾಕ್ಗಳು ಚೆನ್ನಾಗಿದ್ದಾವೆ, ಕಾಂಚುಂಗೆ ಕೇಳೋಣ. ಓಯ್ ಕಾಂಚು, ಎಲ್ಲೋಗಳೆ ಕಾಣ್ತಾನೆ ಇಲ್ಲ ಎಲ್ಲೂ. ಕಾಂಚು, ಇದು ಫ್ರಾಕು ಚೆನ್ನಾಗಿದೆ ತಗೋ. ಬಟ್ ಅವಳಿಗೆ ಹಿಡಿಸೋದೇ ಇಲ್ಲ. ಹೇಳ್ದಂಗೆ ಏನು ತಗೊಳ್ಳಿಲ್ಲ, ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ತಾವಳು ಇವಳು. ಏನು ಒಂದು ಖರ್ಚೀಫು ತಗೊಂಬರ್ಲಿಲ್ಲ.
ಗೈಸ್ ಇಷ್ಟೇ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.